ಯಾರು ಬರದ ಕಥೆಯೋ ನನಗಾಗಿ ಬಂದ ವ್ಯಥೆಯೋ ಕೊನೆಗೇನು ಅರಿಯಲಾರೆ ಮೊರೆಯಾಗಿ ಹೋಗಲಾರೆ ಲಲ ಲಾಲ ಲಲ ಲಾಲ ಲಲ ಲಾಲಿ ಲಲ ಲಾಲ ಲಲ ಲಾಲೆ ಲಲ ಲಾಲ ಲಲ ಲಾಲೆ ಲಲ ಲಾಲ ಲಲ ಲಾಲ ಲಲ ಲಾಲ ಲಲ ಲಾಲ ಲಲ ಲಾಲ ಲಲ ಲಾಲ ಯಾರು ಹಾಕಿದ ಟ್ಯೂನು ಇದನ್ ಎಲ್ಲಿಂದ ಕದ್ದೆ ಗುರುವೆ ಒಂದಿನನು ನೀನು ಸ್ವಂತ ಟ್ಯೂನ್ ಹಾಕಲಿಲ್ಲ ಪೆದ್ದ ಸಂಧ್ಯಾ ನೀನು ಗೋಪಿ ಎದ್ಬಿಡ್ತಾನೆ. ನಾನೀಗ ಎದ್ದೆ ಇವನಿ ಏನು ನೋಡಕ್ಕಿಲ್ಲ, ಏನೇನ್ ಬೇಕೋ ಎಲ್ಲ ಮಾಡ್ಕೊಳ್ಳಿ. ಗುರು ಜಮಾಯಿಸು. ಎಂತದಿದು ಸಂಧ್ಯಾ, ಈ ಹೊತ್ತಿನಲ್ಲಿ ನೀನು ಒಬ್ಬಳೇ ಇಲ್ಲಿಗೆ ಬರುವುದಾ? ಇನ್ನೇನು ಜೊತೆಲಿ ನಮ್ ತಾತನು ಕರ್ಕೊಂಡ್ ಬರ್ಬೇಕಾಗಿತ್ತಾ? ಅಲ್ಲ ರೀ, ಲವ್ ಮಾಡೋರೆಲ್ಲ ತಮ್ ಲವರ್ ಹೀಗೆ ಒಂಟಿಯಾಗಿ ತಮ್ಮ ಹತ್ರ ಬರ್ಬಾರ್ದಾ ಅಂತ ಒದ್ದಾಡ್ತಾರೆ. ಆದ್ರೆ ನೀವು ನನ್ನ ನೋಡಿ ಹರಳೆಣ್ಣೆ ಕುಡ್ದವ್ರ ತರ ಒದ್ದಾಡ್ತಿರಲ್ರಿ. ಸಂಧ್ಯಾ, ನಿಮ್ಮ ಮನೆಯವರು ಯಾರಾದರೂ ನಮ್ಮನ್ನು ಕಂಡರೆ ಎಂತ ಮಾಡುವುದು? ಪರಿಸ್ಥಿತಿ ಭಯಂಕರ ಪಚಿತಿ ಆಗಲಿಕ್ಕುಂಟು. ಏನೂ ಆಗಲ್ಲ, ನೀವೇನು ಭಯ ಪಡ್ಬೇಡಿ, ಎಲ್ಲ ನಿದ್ದೆ ಮಾಡ್ತಿದ್ದಾರೆ. ಒಂದು ಪ್ರಾಯದ ಹುಡುಗಿ ಹೀಗೆ ಈ ವೇಳೆಯಲ್ಲಿ ಒಬ್ಬ ಗಂಡಸಿನ ಹತ್ತಿರ ಬರುವುದು ತಪ್ಪಲ್ಲವೋ? ತಪ್ಪು ಅಲ್ಲ, ಗಿಪ್ಪು ಅಲ್ಲ. ಈ ತರ ಥ್ರಿಲ್ಲೇ ಇಲ್ದಿದ್ರೆ ಲವ್ ಅಲ್ಲಿ ಮಜಾನೇ ಇರಲ್ಲ. ಸರಿ, ಈಗ ನಾ ಎಂತ ಮಾಡಲಿ? ಮಾರ್ಗಶಿರ ಮಾಸ, ರಾತ್ರಿ ಹೊತ್ತು, ಹುಣ್ಣಿಮೆ. ನನಗೆ 16 ವಯಸ್ಸು, ನಿಮಗೆ 26. ಸ್ವಲ್ಪ ಹೊತ್ತು ಹೀಗೆ ನಾವಿಬ್ರು ಜಾಲಿಯಾಗಿ. ಜಾಲಿಯ? ಇಲ್ಲ, ಇದು ಪೋಲಿ. ಅದೆಲ್ಲ ಏನಿಲ್ಲ, ಸುಮ್ಮನೆ ಜಾಲಿಯಾಗಿ ಮಾತಾಡೋಣ ಅಂತ. ಬರೇ ಮಾತಾಡುವುದು ತಾನೆ? ಸರಿ. ಅಲ್ಲಿ ಕೂತ್ಕೊಂಡ್ರೆ ಹಾಗೆ, ಬನ್ನಿ ನನ್ ಪಕ್ಕದಲ್ಲಿ ಕೂತ್ಕೊಳ್ಳಿ. ಪಕ್ಕದಲ್ಲಿಯ? ಎಲ್ಲಿ ಕುಳಿತರೂ ಮಾತಾಡೋ ವಿಷಯ ಎಲ್ಲವೂ ಒಂದೇ ಅಲ್ಲವೋ? ಹೌದಾ, ಸರಿ. ಹೇಗೂ ಮೇಲ್ ಬರೋದ್ ಬಂದಾಯ್ತು. ಗೊತ್ತಾದ್ರೆ ಒದೆ ಬಿದ್ದೇ ಬೀಳುತ್ತೆ. ದೂರದಲ್ಲಿ ಕೂತ್ಕೊಂಡ್ರೆ ಒಂಥರ, ಹತ್ತಿರದಲ್ಲಿ ಕೂತ್ಕೊಂಡ್ರೆ ಇನ್ನೊಂಥರ. ಒದಿ ತರ. ಓ ಸುಮ್ಮನಿರು, ಸುಮ್ಮನಿರು. ಅದು ನಿನಗೆ ಎಂತ ಮಾಡುವುದು? ನಮ್ ಗುರುಗೇನೋ ಮಾಡ್ತಾವಳೆ, ನಮ್ಗೆ ಯಾಕೆ? ಮೊಳೆ ಮೊಳೆ. ಏನ್ರಿ, ಒಂದ್ ಹುಡುಗಿ ಪಕ್ಕದಲ್ಲಿ ಕೂತ್ಕೊಂಡಿದ್ದಾಳೆ. ಸ್ವಲ್ಪ ಹೊತ್ತು ಅವಳ ತೊಡೆ ಮೇಲೆ ಮಲ್ಕೊಳ್ಳೋಣ, ಅವಳ ಹತ್ರ ಏನಾದ್ರೂ ತುಂಟಾಟ ಆಡೋಣ. ಇಂಥ ಆಸೆಗಳೇ ಬರಲ್ವಾ? ಛೇ ಛೇ ಛೇ, ಎಂತದಿದು ಸಂಧ್ಯಾ? ಒಂದು ಹುಡುಗಿಯಾಗಿ ನೀನು ಹೀಗೆಲ್ಲ ಮಾತಾಡುವುದಾ? ಹುಡುಗಿ ಆದ್ರೆ ಏನೀಗ? ಯಾವಾಗ್ಲೂ ಪ್ರೀತಿ ವಿಷಯದಲ್ಲಿ ಗಂಡಸರಿಗಿಂತ ಹೆಂಗಸರಿಗೆ ಆಸೆ ಜಾಸ್ತಿ. ಆದ್ರೆ ನಾವು ಮಾತ್ರ ಆಸೆ ತೋರಿಸ್ಕೊಳ್ಳಲ್ಲ, ಒಂಥರ ಸಂಕೋಚ. ಆದ್ರೆ ನೀವ್ ಹಾಗಲ್ಲ, ಹೇಗೋ ಕಷ್ಟಪಟ್ಟು ಬಾಯಿ ಬಿಟ್ಟು ಕೇಳೇ ಬಿಡ್ತೀರಾ. ಸುಳ್ಳು ಸುಳ್ಳು, ನಾನೆಲ್ಲ ಕೇಳಿದೆ? ಅಯ್ಯೋ, ನಿಮ್ ಬಗ್ಗೆ ಅಲ್ಲರಿ ಹೇಳಿದ್ದು, ನಾನ್ ಹೇಳಿದ್ದು ಗಂಡಸರ ಬಗ್ಗೆ. ಓಹ್ ಸರಿ ಸರಿ, ನಿನಗೀಗ ಎಂತ ಬೇಕು? ಏನು ಬೇಡ, ಸ್ವಲ್ಪ ಹೊತ್ತು ಇಲ್ಲಿ ತಲೆ ಇಟ್ಕೊಂಡ್ ಮಲ್ಕೊಳ್ಳಿ. ಅಲ್ಲಿಯ? ಇಲ್ಲ ಇಲ್ಲ, ನನಗದು ಇಷ್ಟವಿಲ್ಲ. ರೀ, ನೀವೀಗ ಇಲ್ಲಿ ಮಲ್ಕೋತಿರೋ ಇಲ್ವೋ? ಮೆತ್ತಗೆ ಮೆತ್ತಗೆ. ಇಲ್ಲಿ ಮಲ್ಕೋತಿರೋ ಇಲ್ವೋ? ನಿಧಾನ ಮಾತಾಡು ಮಾರಾಯ್ತಿ. ನೋಡಿ, ನೀವಾಗೆ ಇಲ್ಲಿ ಮಲ್ಕೋತಿರೋ ಇಲ್ಲ ಅಯ್ಯೋ ಅಮ್ಮ ಅಂತ ಕಿರ್ಚಿ ನೀವೇ ನನ್ನ ಎತ್ಕೊಂಡ್ ಬಂದ್ರಿ ಅಂತ ಎಲ್ಲರ ಹತ್ರನೂ ಹೇಳ್ಬಿಡ್ತೀನಿ. ಎಂತದಿದು ಸಂಧ್ಯಾ, ನನ್ನನ್ನು ಹೀಗೆ ಬ್ಲಾಕ್ ಮೇಲ್ ಮಾಡುವುದಾ? ನೋಡಿ, ಬ್ಲಾಕ್ ಮೇಲೂ ಇಲ್ಲ, ವೈಟ್ ಮೇಲೂ ಇಲ್ಲ. ಇಲ್ಲಿ ಮಲ್ಕೊಳ್ಳಿ. ಬೇಗ.
ಅಯ್ಯೋ ಅದು ಮಂಡಿರಿ, ಸ್ವಲ್ಪ ಮೇಲ್ ಬನ್ನಿ. ಬನ್ನಿಪ್ಪ, ತಿರುಗ್ರಿ. ಅಯ್ಯೋ ಏನಾಯ್ತು? ಅಯ್ಯೋ ಬೇಡ ಬೇಡ ಬೇಡ. ಏನಾಯ್ತ್ರಿ? ಇಲ್ಲ, ನಾನು ಇಲ್ಲೇ ಇರುತ್ತೇನೆ. ಯಾಕ್ರಿ ತಿರ್ಗೋಲ್ಲ? ಅಯ್ಯೋ ಪಾಂಡುರಂಗ, ತಿರುಗಿದರೆ ನನ್ನ ಎದೆ ಸಿಡಿದು ಬಿಡುತ್ತದೆ. ಸಿಡಿದು ಬಿಡುತ್ತಾ? ಹಾ. ನಾನೇನ್ ದೆವ್ವನ ಪಿಶಾಚಿನ? ತಿರುಗ್ರಿ. ಇಲ್ಲಿ ನೋಡು ಸಂಧ್ಯಾ, ನೀನು ಹೀಗೆಲ್ಲ ಮಾಡಿದ್ರೆ ನನಗೆ ಭಯಂಕರ ಕೋಪ ಬರ್ಲಿಕ್ಕುಂಟು. ಮೊದಲು ಕೆಳಗೆ ಹೋಗು. ಹೋಗೋಕ್ಕಾಗಲ್ಲ. ಪ್ಲೀಸ್ ಸಂಧ್ಯಾ. ಸರಿ ಹೋಗ್ತೀನಿ. ಥ್ಯಾಂಕ್ಸ್. ಆದ್ರೆ ಒಂದ್ ಕಂಡೀಷನ್. ಕಂಡೀಷನ್? ಎಂತದದು? ನಾನು ಕೆಳಗ್ ಹೋಗ್ಬೇಕು ಅಂದ್ರೆ ನೀವು ನನಗೊಂದ್ ಕಿಸ್ ಕೊಡ್ಬೇಕು. ಕಿಸ್ಸ? ಮುತ್ತು. ಮುತ್ತು ಕೊಡಲು ನೀನೇನು ಸಣ್ಣ ಮಗುವಾ? ಅಯ್ಯೋ ಕರ್ಮ. ನೀವಾಗೆ ಒಳ್ಳೆ ಮಾತ್ನಲ್ಲಿ ಕಿಸ್ ಕೊಡ್ತೀರೋ ಇಲ್ವೋ? ನೋಡು ಸಂಧ್ಯಾ, ಈ ಕಿಸ್ಸು ಪಿಸ್ಸುಗಳೆಲ್ಲ ನನಗೆ ಸರಿ ಬರುವುದಿಲ್ಲ. ಮೊದಲು ನೀನು ಕೆಳಗೆ ಹೋಗು. ಇಲ್ಲ, ರಾತ್ರಿ ಎಲ್ಲ ಇಲ್ಲೇ ಇದ್ಬಿಡ್ತೀನಿ. ಹೋಗು ಮಾರಾಯಿತಿ. ನೋಡಿ, ನೀವು ಬೇಗ ಕೊಟ್ರೆ ನಾನು ಬೇಗ ಹೋಗ್ತೀನಿ. ಇಲ್ಲ ಅಂದ್ರೆ ರಾತ್ರಿ ಎಲ್ಲ ಇಲ್ಲೇ ಇದ್ಬಿಡ್ತೀನಿ. ಒಂದು ಕೊಟ್ಟರೆ ಸಾಕಲ್ಲವೋ? ಸದ್ಯಕ್ಕೊಂದು ಕೊಡಿ, ಮುಂದಿಂದ ಆಮೇಲೆ ನೋಡ್ಕೊಳ್ಳೋಣ. ಹಾಗಾದ್ರೆ ಒಂದು ಕೊಡುವುದಿಲ್ಲ. ಸರಿ ಸರಿ, ಒಂದೇ ಸಾಕು. ಏನ್ರಿ ಇದು? ಈ ಮೂತಿ ನೋಡಿದ್ರೆ ನನಗೆ ಹೇಗ್ ಮೂಡ್ ಬರುತ್ತೆ? ಸ್ವಲ್ಪ ನಗ್ನಗ್ತಾ ಕೊಡ್ರಿ. ನಗುವ? ಇದ ನಗು? ಸ್ವಲ್ಪ ರೊಮ್ಯಾಂಟಿಕ್ ಆಗಿ ನಗೋಕ್ಕೂ ಬರಲ್ವಾ? ರೊಮ್ಯಾಂಟಿಕ್? ಇದು ಹೇಗಿದೆ? ಏನೋ ಸುಮಾರಾಗಿದೆ, ಕೊಡಿ. ಸಂಧ್ಯಾ, ಅಯ್ಯೋ ನಾನಲ್ಲ, ಖಂಡಿತ ನಾನಲ್ಲ, ನಾನೇನು ಮಾಡಲಿಲ್ಲ. ಅಯ್ಯೋ ಅಪ್ಪ, ಎದ್ದೇಳಪ್ಪ, ಎದ್ದೇಳಪ್ಪ. ಅಯ್ಯೋ ಕಲ್ಲಲ್ಲಪ್ಪ, ಕಲ್ಲಲ್ಲ. ನಮ್ ಸಂಧ್ಯಾ ಎಲ್ಲೂ ಕಾಣಿಸ್ತಾ ಇಲ್ಲ. ಸಂಧ್ಯಾ ಕಳುವಾಗಿದ್ದಾಳ? ಅಲ್ಲೆಲ್ಲ ಇರ್ಬೋದು, ಹೋಗಿ ನೋಡಮ್ಮ. ಇಟ್ಲೆಲ್ಲ ನೋಡಿ, ಎಲ್ಲೂ ಕಾಣಿಸ್ತಾ ಇಲ್ಲಪ್ಪ. ಬಾತ್ರೂಮ್ ಅಲ್ಲಿ ಇದ್ದಾಳ, ಹೋಗಿ ನೋಡು. ಎಲ್ಲೋದ್ಲಿ ಹುಡುಗಿ? ಛೇ, ಸಂಧ್ಯಾ, ಹೆಣ್ಣು ಮಕ್ಕಳ ಕಾಟದಲ್ಲಿ ನಮ್ ನಿದ್ದೆನ ಹಾಳಾಯ್ತು. ಅಲ್ಲೂ ಇಲ್ವಾ? ಸಂಧ್ಯಾ, ಬೇಗ ಹೋಗಿ ಬಿಡು. ಅಯ್ಯೋ ಹೇಗ್ರಿ ಹೋಗ್ಲಿ, ಕೆಳಗಡೆ ಎಲ್ಲ ನಿಂತಿದ್ದಾರೆ. ಪರವಾಗಿಲ್ಲ, ಹೋಗು. ನೀನ್ ಇಲ್ಲೇ ಇದ್ದರೆ ನನಗೆ ವಧೆ ಬೀಳುವುದು ಖಂಡಿತ. ಪರವಾಗಿಲ್ಲ, ಬಿದ್ರೆ ಬೀಳಿ. ಹ? ನೀನೆಂತ ಲವ್ವರು? ನನಗೆ ವಧೆ ಬಿದ್ದರೆ ನಿನಗೆ ಪರವಾಗಿಲ್ಲವಾ? ಹೋಗು ಸಂಧ್ಯಾ. ಇಲ್ಲ, ನಾನ್ ಹೋಗಲ್ಲ. ಗುರುಗೆ ಇವತ್ತು ಸಕ್ಕದಾಗಿ ಧರ್ಮದೇಟಗಳು ಬೀಳ್ತವೆ. ಸಂಧ್ಯಾ, ಬೇಗ ಇಲ್ಲಿಂದ ಕೆಳಗೆ ಹಾರಿ ಬಿಡು. ಇಲ್ಲಿಂದ ಹಾರೋದಾ? ಮುಖ ನೋಡು, ನಿಮ್ಗೇನಾದ್ರೂ ಸ್ವಲ್ಪ ಬುದ್ಧಿ ಇದೆಯಾ? ಇಲ್ಲಿಂದ ಹಾರಿದ್ರೆ ನನ್ ಕೈಕಾಲು ಮುರಿದು ಹೋಗುತ್ತೆ. ಪರವಾಗಿಲ್ಲ, ಎಷ್ಟೋ ಜನ ಪ್ರೀತಿಗೋಸ್ಕರ ಪ್ರಾಣ ಕೊಡುತ್ತಾರೆ. ನಿನಗೆ ಅಟ್ಲೀಸ್ಟ್ ಒಂದು ಕಾಲು ಕೊಡುವುದಕ್ಕಾಗುದಿಲ್ಲವೋ? ಸಂಧ್ಯಾ, ಬೇಗ ಹಾರಿ ಬಿಡು. ಆಮೇಲೆ ಆಸ್ಪತ್ರೆಯಲ್ಲಿ ಕಾಲು ಸರಿ ಮಾಡಿಸುವ. ಏನಂದ್ರಿ? ಆಮೇಲೆ ಆಸ್ಪತ್ರೆಯಲ್ಲಿ ಕಾಲು ಸರಿ ಮಾಡಿಸುವ ಅಂದೆ. ನಿಮ್ಮನ್ನ ಬಾತ್ರೂಮ್ ಅಲ್ಲೂ ಇಲ್ಲ. ಅಲ್ಲೂ ಇಲ್ವೇ? ಹಾಗಾದ್ರೆ ಫೋಟೋ ತಗೊಂಡ್ ಬರಮ್ಮ, ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ. ಪೊಲೀಸ್ ಸ್ಟೇಷನ್? ಏನಪ್ಪ ನೀನು ಬುದ್ಧಿ ಇದೆಯಾ? ಅರ್ಧರಾತ್ರಿಗೆ ಯಾರಾದ್ರೂ ಪೊಲೀಸ್ ಸ್ಟೇಷನ್ ಅಂದ್ರೆ ಇಲ್ಲೇ ಒಂದ್ಸಾರಿ ಸರಿಯಾಗಿ ನೋಡ್ಬಿಟ್ಟು ಆಮೇಲೆ ಹೋಗೋಣ ಅಂತ. ಸರಿ, ಸರಿಯಾಗಿ ನೋಡೋಗು. ಹಾ ಸಂಧ್ಯಾ, ಒಂದು ಐಡಿಯಾ. ಏನದು? ನಿನ್ನ ದಾವಣಿ ಬಿಚ್ಚು. ಏನ್ರಿ ನೀವು ಈ ಗಲಾಟೆಲ್ಲ ನಿಮ್ಗೆ ಮೂಡ್ ಬರ್ಬೇಕಾ? ಅಯ್ಯೋ ಅದಕ್ಕೆಲ್ಲ ಮಾರಾಯಿತಿ, ಮೊದಲು ನಿನ್ನ ದಾವಣಿ ಬಿಚ್ಚು. ಏನಿದು? ಸಂಧ್ಯಾ, ಇದರ ಉದ್ದ ಸಾಕಾಗುವುದಿಲ್ಲವಲ್ಲ. ಈಗೇನ್ ಮಾಡೋದು? ಹಾ, ಒಂದ್ ಐಡಿಯಾ. ಏನು? ಇಲ್ಲಿ ನಿಮ್ ಪಂಚೆ ಬಿಚ್ಚಿ. ಅಯ್ಯೋ ಪಾಂಡುರಂಗ, ಇದು ಅನ್ಯಾಯ. ಎಲ್ಲಿ ಬಿಚ್ಚ್ರಿ? ಹುಡುಗಿಯಾಗಿ ನಾನೇ ದಾವಣಿ ಬಿಚ್ಚಿದ್ದೀನಿ, ನೀವು ಪಂಚೆ ಬಿಚ್ಚಕ್ಕಾಗಲ್ವಾ? ಅಯ್ಯೋ ಬೇಡ ಬೇಡ, ನನ್ನ ಮಾನ ಹೋಯ್ತು. ಹಾ ಇಳಿ. ನಾನು ಇಳಿಲೇಬೇಕಾ? ಅಯ್ಯೋ ಬೇಗ ಇಳಿ ಮಾರಾಯಿತಿ. ಅಪ್ಪ, ನನ್ಗೊಂದು ಅನುಮಾನ. ಏನದು? ಒಂದ್ ವೇಳೆ ಅವಳು ಮೇಲೇನಾದ್ರೂ ಹೋಗಿರ್ಬೋದಾ? ಹೌದು ಹೌದು, ಹಪ್ಳ ಸಂಡಿಗೆ ಒಣಗಕ್ಕೆ ಹೋಗಿರ್ಬೋದು. ಅಯ್ಯೋ ಅಪ್ಪ, ನಿನ್ ಬುದ್ಧಿ ಇದೆಯಾ? ಅರ್ಧರಾತ್ರಿಲಿ ಯಾರಾದ್ರೂ ಹಪ್ಳ ಸಂಡಿಗೆ ಒಣಗ್ತಾರ? ಹೌದಲ್ಲ, ನೋಡ್ದೇ ಇರೋ ಜಾಗ ಅದೊಂದೇ ತಾನೇ. ಹೋಗಿ ನೋಡ್ಬಿಡು, ಅನುಮಾನ ತೀರ್ಮಾನ ಆಗೋಗುತ್ತೆ. ಅಯ್ಯೋ ನನ್ನ ಪಂಚೆ ಹೋಯ್ತು, ನನ್ನ ಪಂಚೆ ಹೋಯ್ತು. ಸಂಧ್ಯಾ, ನನ್ನ ಪಂಚೆ, ನನ್ನ ಪಂಚೆ ಬೇಗ ಕೊಡು, ಮಾನ ಹೋಯ್ತು. ಇರಿ, ಬಿಚ್ತಾ ಇದ್ದೀನಲ್ಲ.
ಇವಳು ಪ್ರಾಯದ ಹುಡುಗಿ, ಅವನು ಪ್ರಾಯದ ಹುಡುಗ. ಹಾರ್ಮೋನಿಯಂ ಬಾರಿಸ್ತೀನಿ ಬಾ ಅಂತ ಕರೆದಿರಬಹುದು. ಹೋಗ್ ನೋಡಮ್ಮ. ಅಪ್ಪ ಗಂಡಸರಿರೋ ಜಾಗಕ್ಕೆ ನಾನು ಒಂಟಿಯ ಕಲಿಸ್ತಿದೀಯಲ್ಲ, ಈಗ ಹೋಗ್ ನೋಡಮ್ಮ. ಹೆಚ್ಚು ಕಡಿಮೆ ಆದ್ರೆ ಕೂಗು, ನಾ ಬರ್ತೀನಿ. ಹೋಗ್ ನೋಡ್ಲಾ? ಹೋಗಮ್ಮ, ಹೋಗು. ಅಯ್ಯೋ ಪಾಂಡುರಂಗ, ನನ್ನ ಪಂಚೆ ಪಂಚೆ. ಅಯ್ಯೋ, ಕರ್ಮ ಕರ್ಮ. ನನ್ನ ಮಾನ ಹೋಯ್ತು.